ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಸ್ಮಿತಾ. ಇವತ್ತು ನಾನು ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಕಲರ್ಸ್ ಅಪ್ಲೈ ಮಾಡೋದ್ರಿಂದ ನಮಗೆ ಹೆಲ್ತ್ ರಿಲೇಟೆಡ್ ಕ್ಯೂರ್ ಆಗುತ್ತಾ ಇಲ್ವಾ ಅಂತ ಕೆಲವರು ಡೌಟ್ ಇರುತ್ತೆ. ಇಲ್ಲ, ಇದು ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ. ಸೊ ಹೇಗೆ ಅಂದರೆ, ನಮ್ಮ ಬಾಡಿ ರಿಫ್ಲೆಕ್ಸು ನಮ್ಮ ಕೈಯಲ್ಲೇ ನಮ್ಮ ಬಾಡಿ ರಿಫ್ಲೆಕ್ಸ್ ಇರುತ್ತೆ. ಹೇಗಂದರೆ, ಇದು ನಮ್ಮ ತಂಬಲ್ಲಿ ಇಲ್ಲಿ ನಮಗೆ ತಲೆಭಾಗ ಬರುತ್ತೆ, ಇಲ್ಲಿ ತಲೆಭಾಗ ಬರುತ್ತೆ. ಇದು ಕಣ್ಣು, ಮೂಗು, ಬಾಯಿ, ಇದು ಸೈಡ್ಸು ಕಿವಿ ರಿಫ್ಲೆಕ್ಸ್ ಬರುತ್ತೆ. ಇದು ಕತ್ತಿನ ಭಾಗ ಬರುತ್ತೆ. ಇಲ್ಲಿ ನಿಮಗೆ ಲಂಗ್ಸ್ ಏರಿಯಾ ಬರುತ್ತೆ. ಇಲ್ಲಿ ನಿಮಗೆ ಮತ್ತೆ ಇಲ್ಲಿ ಹಾರ್ಟ್ ಬರುತ್ತೆ. ಇಲ್ಲಿ ಮತ್ತೆ ಸ್ಪ್ಲೀನ್ ಬರುತ್ತೆ. ಇಲ್ಲಿ ನಿಮಗೆ ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ. ಇದು ನಿಮಗೆ ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಮತ್ತು ಇಲ್ಲಿ ಗಾಲ್ ಬ್ಲಾಡರ್ ಬರುತ್ತೆ. ಇಲ್ಲಿ ಹಾಗೆಯೇ ಇದು ಪ್ಯಾಂಕ್ರಿಯಾಸ್ ಜಾಯಿಂಟ್ ಬರುತ್ತೆ, ಇಲ್ಲಿ ರಿಫ್ಲೆಕ್ಸ್ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಲಾರ್ಜ್ ಇಂಟೆಸ್ಟೈನು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ಇಲ್ಲಿ ನಿಮಗೆ ಯೂರಿನರಿ ಬ್ಲಾಡರ್ ಬರುತ್ತೆ. ಇದು 2 ಕಾಲು, ಇದು 2 ಕೈ, ಇದು ಹಿಪ್ ಜಾಯಿಂಟು, ಇದು ನೀ ಜಾಯಿಂಟ್ ಬರುತ್ತೆ. ಮತ್ತು ಇದು ಆ್ಯಂಕಲ್ ಜಾಯಿಂಟ್ ಬರುತ್ತೆ. ಇಲ್ಲಿ ನಿಮಗೆ ಶೋಲ್ಡರು ಮತ್ತು ಎಲ್ಬೋ ಮತ್ತು ಇದು ಬ್ರಿಸ್ಟ್ ಜಾಯಿಂಟ್ ಬರುತ್ತೆ. ಇದು ಬ್ಯಾಕ್ ಸೈಡ್ ಬಂದಾಗ ಇಲ್ಲಿ ನಿಮಗೆ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಮತ್ತು ನಿಮ್ಗೆ ಏನಾದರೂ ಕತ್ತಿನ ಭಾಗ ಎಲ್ಲ ಪ್ರಾಬ್ಲಮ್ ಬಂದಾಗ ನೀವು ಇಲ್ಲಿ ಟ್ರೀಟ್ ಮಾಡ್ಕೋಬೋದು. ಈ ಥರ ಇರುತ್ತೆ ಫ್ರೆಂಡ್ಸ್. ನಾವು ಈ ಥರ ಕಲರ್ಸ್, ಈ ರಿಫ್ಲೆಕ್ಸ್ಗೆ ನಾವು ಕಲರ್ಸ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಈ ಕಲರ್ಸ್ ಥೆರಪಿ ಬಗ್ಗೆ ಈ ಥರ ಮಾಹಿತಿ ಇದೆ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಕಲರ್ಸ್ ಬಗ್ಗೆ, ಅಂದರೆ ಯಾವ್ಯಾವ ಕಲರ್ಸು ಏನೇನು ಇಂಪಾರ್ಟೆಂಟ್ ಇರುತ್ತೆ ಅಂತ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.